ಪ್ರಾಮಾಣಿಕತೆಗೆ ಬೆಲೆ ಎಲ್ಲಿದೆ ಅಂಥೇಳಿ ಒಂದೊಂದು ಸರ್ತಿ ನಮಗೆ ಅನಿಸ್ತಾ ಇರ್ತದೆ. ಯಾಕಂತಂದರೆ ಈ ಭ್ರಷ್ಟಾಚಾರ ಅನ್ನೋದು ಎಲ್ಲರ ಮನಗಳಲ್ಲಿ ಹಾಸುಹೊಕ್ಕಾಗಿದೆ. ಅದಕ್ಕಾಗಿ ನಾವು ಒಂದೊಂದು ಸರ್ತಿ ಅನ್ಕೋತೀವಿ, ಎಷ್ಟೇ ಪ್ರಾಮಾಣಿಕರಿದ್ರೆ ಏನಾಗ್ತದೆ, ಏನೂ ಆಗೋದಿಲ್ಲ ಅಂತಕ್ಕಂಥ ಭಾವನೆ ಮೂಡೋದು ಸಹಜ. ಆದರೆ ಒಂದು ನೈಜ ಘಟನೆಯ ಆಧಾರದ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪ್ರಾಮಾಣಿಕತೆಗೆ ನಿಜವಾಗಲೂ ಬೆಲೆ ಇದೆ ಅಂಥೇಳಿ. ಯಾವುದಾ ಘಟನೆ? ಸುಮಾರು 70-80 ವರ್ಷಗಳ ಹಿಂದೆ ಇರ್ಬೋದು. ನಾವೆಲ್ಲರೂ ಕೇಳಿರ್ತೀವಿ ಡಾಕ್ಟರ್ CV ರಾಮನ್ ಅಂಥೇಳಿ, ಅತ್ಯಂತ ಖ್ಯಾತ ಭೌತಶಾಸ್ತ್ರ ವಿಜ್ಞಾನಿ. ಈ ರಾಮಣ್ಣರು ತಮ್ಮ ನಿವೃತ್ತಿ ಆದ ನಂತರ ಅವರು ಬೆಂಗಳೂರಿಗೆ ಬಂದು ವಾಸ ಮಾಡಲು ತೀರ್ಮಾನ ಮಾಡ್ತಾರೆ. ಬೆಂಗಳೂರಿನಲ್ಲಿ ಒಂದು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥ ಸಂಸ್ಥೆಯನ್ನು ಓಪನ್ ಮಾಡಬೇಕು ಅಂಥೇಳಿ ಓಪನ್ ಮಾಡ್ತಾರೆ. ಈ ಒಂದು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಸುಮಾರು ಯುವಕರು, ಒಂದು 5-6 ಜನ ಯುವ ವಿಜ್ಞಾನಿಗಳು ಕೆಲಸಕ್ಕೆ ಬೇಕಾಗಿರ್ತಾರೆ. ರಾಮಣ್ಣರು ಅರ್ಜಿಯನ್ನು ಆಹ್ವಾನಿಸಿರ್ತಾರೆ, ಪತ್ರಿಕೆ ಮುಖಾಂತರ ಅರ್ಜಿಗಳ ಆ್ಯಡನ್ನು ಕೊಟ್ಟಿರ್ತಾರೆ. ಆ ಒಂದು ಸುಮಾರು 20-30 ಅರ್ಜಿಗಳು ಬಂದಿರ್ತಾವೆ. ರಾಮಣ್ಣರು ಒಂದು ದಿನಾಂಕವನ್ನು ಗುರುತು ಮಾಡಿ ಸಂದರ್ಶನ ಏರ್ಪಾಟನ್ನು ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಯುವ ವಿಜ್ಞಾನಿಗಳು ಬಂದು ತಮ್ಮ ಸಂದರ್ಶನವನ್ನು ಕೊಡ್ತಿರ್ತಾರೆ. ಆದರೆ ಅಲ್ಲಿ ಹುದ್ದೆ ಬೇಕಾಗಿದ್ದು ಕೇವಲ 5 ಹುದ್ದೆಗಳು ಮಾತ್ರ. ಏನಾಗಿರ್ತದೆ, ಇವರ ಒಂದು ಸಂದರ್ಶಕರು ಒಂದು ಸುಮಾರು 7 ಜನನ ಫೈನಲ್ ಮಾಡಿ ಕಳಿಸ್ತಾರೆ. ಇನ್ನು ಕೊನೆಯ ಸಂದರ್ಶನ ಯಾರ ಹತ್ರ ಅಂದರೆ ರಾಮಣ್ಣ ಅವ್ರ ಹತ್ರಗೆ ಕಳಿಸ್ತಾರೆ. ಆ ಒಂದು 7 ಜನರಲ್ಲಿ 5 ಜನರನ್ನ ರಾಮಣ್ಣವರು ಸೆಲೆಕ್ಟ್ ಮಾಡ್ತಾರೆ. ಇನ್ನು 2 ನೀವು ಸಂದರ್ಶನದಿಂದ ರಿಜೆಕ್ಟ್ ಆಗಿರಿ ಅಂತ ಹೇಳಿ ಕಳಿಸ್ತಾರೆ. ಆದರೆ ಮೊದಲೇ ರಾಮಣ್ಣರು ಏನು ಹೇಳ್ತಾರೆ ಅಂದ್ರೆ ಅವ್ರ ಕಚೇರಿ ಸಿಬ್ಬಂದಿಯವರಿಗೆ ಯಾರೆಲ್ಲ ಸಂದರ್ಶನಕ್ಕಾಗಿ ಬಂದಿರ್ತಾರೆ ಅವರ ಪ್ರಯಾಣ ಭತ್ಯೆಯನ್ನು ಕೊಟ್ಟು ಕಳಿಸಿ ಅಂತ ಹೇಳಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಒಬ್ಬ ಹುಡುಗ ಪ್ರಯಾಣ ಭತ್ಯೆಯನ್ನು ಇಸ್ಕೊಂಡು ಹೋಗ್ತಿರ್ತಾನ. ಎಷ್ಟು ಕೊಟ್ಟಾರ ದುಡ್ಡು ಅಂತ ಹೇಳಿ ನೋಡ್ತಾನ. ಆದ್ರೆ ನೋಡುವಾಗ ಏನಾಗುತ್ತೆ ಅಂದ್ರೆ 7 ರೂಪಾಯಿ ಹೆಚ್ಚಿಗೆ ಇರ್ತವೆ. ಅಂದ್ರೆ ಬಸ್ ಚಾರ್ಜಿಗೆ ಎಷ್ಟು ಬೇಕಾಗಿತ್ತು ಅದಕ್ಕಿಂತ 7 ರೂಪಾಯಿ ಹೆಚ್ಚಿಗೆ ಇರ್ತವೆ. ಮತ್ತು ಹಿಂತಿರುಗಿ ಬಂದು ಆ ಕಚೇರಿ ಸಿಬ್ಬಂದಿಗೆ ಅದನ್ನು ವಾಪಸ್ ಮಾಡ್ಬೇಕಂತ ಹೇಳಿ ಕೇಳ್ಕೊತಾನ. ಆವಾಗ ಅದೇ ಟೈಮ್ದೊಳಗೆ ಏನಾಗಿರ್ತೈತಿ ಅಂದ್ರೆ ಕಚೇರಿ ಸಿಬ್ಬಂದಿ ಅಕೌಂಟನ್ನು ಕ್ಲೋಸ್ ಮಾಡಿ ಕೀಲಿ ಹಾಕ್ಕೊಂಡು ಹೋಗ್ಲಿಕ್ಕೆ ರೆಡಿ ಆಗಿರ್ತಾನ. ಈತ ಬರ್ತಾನ, ನನಗೆ ನೀವು 7 ರೂಪಾಯಿ ಜಾಸ್ತಿ ಕೊಟ್ಟಿರಿ, ಅದಕ್ಕೆ ಇವ್ನು ತಗೊಳ್ರಿ ಅಂತ ಕೊಡಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲಿ ಏನಾಗ್ತದಂದ್ರೆ ನಾನೆಲ್ಲ ಅಕೌಂಟ್ ಕ್ಲೋಸ್ ಮಾಡೀನಿ, ಇರ್ಲಪ್ಪ ಏನು ಪರವಾಗಿಲ್ಲ 7 ರೂಪಾಯಿ ನೀವು ತೊಗೊಂಡು ಹೋಗಂತ ಹೇಳ್ತಾನೆ. ಆದರೆ ಈತನಿಗೆ ಮುಜುಗರ, ಯಾಕೋ ಮನಸ್ಸಿಗೆ ಒಪ್ತಾ ಇಲ್ಲ. ಮುಂದಕ್ಕೆ ಹೋಗಿ ನಿಂತ್ಕೊಂಡಿರ್ತಾನೆ. ಅದೇ ಟೈಮ್ದೊಳಗೆ ಡಾಕ್ಟರ್ CV ರಾಮಣ್ಣರು ಏನು ಮಾಡ್ತಾರೆ ಅಂದ್ರೆ ಮನೆಗೆ ಹೋಗಕ್ಕೆ ಹೊಂಟಿರ್ತಾರೆ. ಆ ಸಂದರ್ಭದಲ್ಲಿ ಈ ಯುವಕನನ್ನು ತಿರುಗಿ ಒಂದು ಕ್ಷಣ ನೋಡ್ತಾರೆ. ಈ ಹುಡುಗ ಮುಂಜಾನೆ ಇಂಟರ್ವ್ಯೂ ಕೊಟ್ಟು ಹೋದ ಹುಡುಗ ಅಲ್ವಾ, ಇಲ್ಯಾಕೆ ಹಿಂಗೆ ನಿಂತಾನ, ಮೇ ಬಿ ಏನಾದರೂ ಕೆಲಸಕ್ಕಾಗಿ ರಿಕ್ವೆಸ್ಟ್ ಮಾಡ್ಕೊತಿರ್ಬೋದು ಅಂಥೇಳಿ ಮನಸ್ಸಿನಾಗ ಅಂದ್ಕೊಂಡು ಆ ಹುಡುಗನ್ನ ಕರೀತಾರೆ. ಆ ಹುಡುಗ, ಯಾಕಪ್ಪ ನೀನು ಇನ್ನೊಂದಿಷ್ಟು ಓದ್ಕೊಂಡು ಬಾ, ಮುಂದೆ ಯಾವಾಗಾದರೂ ಕೆಲಸ ಖಾಲಿ ಇದ್ರೆ ನಾವು ಹೇಳಿ ಕಳಿಸ್ತೀವಿ, ನೀನು ಹೋಗಂತ ಹೇಳ್ತಾರೆ. ನಾನು ನಿಂತಿದ್ದು ಅದಕ್ಕಲ್ರಿ, ನಿಮ್ಮ ಕಚೇರಿ ಸಿಬ್ಬಂದಿಯವ್ರು ಏನು ಮಾಡ್ಯಾರ ಅಂದ್ರೆ ನನಗೆ 7 ರೂಪಾಯಿ ನನ್ನ ಪ್ರಯಾಣ ಭತ್ಯೆಗೆ ಎಷ್ಟು ಬೇಕಾಗಿತ್ತು ಅದಕ್ಕಿಂತ 7 ರೂಪಾಯಿ ಜಾಸ್ತಿ ಕೊಟ್ಟಾರ, ಅದನ್ನು ಹೆಂಗೆ ಕೊಡಬೇಕು ಅಂಥೇಳಿ ಯೋಚನೆ ಮಾಡ್ಕೊತ ನಿಂತಿದ್ದೆ, ನೀವು ಹೆಂಗೂ ಬಂದಿರಿ ಇದನ್ನು ತಗೋರಿ ಅಂತ ಆ ಹುಡುಗ ಕೇಳ್ಕೊತಾನ. ರಾಮಣ್ಣರು ಅದೇನು ಪರವಾಗಿಲ್ಲ 7 ರೂಪಾಯಿ ಅಲ್ಲ, ತೊಗೊಂಡು ಹೋಗಿ ನಡೀತೈತೆ ಅಂತ ಹೇಳ್ತಾರೆ. ಆದ್ರೆ ಆ ಹುಡುಗ, ಇಲ್ಲ ನನಗೆ ಮುಜುಗರ ಆಗುತ್ತೆ, ನನ್ನ ಮನಸ್ಸು ಒಪ್ತಾ ಇಲ್ಲ ಸರ್, ದಯವಿಟ್ಟು ತಗೊಳ್ಳಿ ಅಂತ ಹೇಳ್ತಾನೆ. ಹಂಗಾರತ್ತ ಅಂಥೇಳಿ ರಾಮಣ್ಣರು ತಮ್ಮ ಬಲಗೈಯನ್ನು ಚಾಚಿ ಆ ಹುಡುಗನ ಹತ್ರ 7 ರೂಪಾಯಿ ಇಸ್ಕೊಂಡು ಕಿಶಕ್ಕೆ ಹಾಕೋತಾರೆ. ಮುಂದೆ ಹೋಗ್ತಾರೆ ಒಂದು 2 ಹೆಜ್ಜೆ. ರಾಮಣ್ಣರು ಹಿಂತಿರುಗಿ ಆ ಹುಡುಗನನ್ನು ಒಂದು ಕ್ಷಣ ನೋಡ್ತಾರೆ. ನೋಡಿ ಆ ಹುಡುಗಿಗೆ ಹೇಳ್ತಾರೆ, ನಾಳೆ ನೀನು 11 ಗಂಟೆಗೆ ನನ್ನ ಆಫೀಸಿಗೆ ಬಂದು ಕಾಣಂತ ಹೇಳ್ತಾರೆ. ಆ ಹುಡುಗನಿಗೆ ಎಲ್ಲಿಲ್ಲದ ಖುಷಿ. ಯಾಕೆ, ಖ್ಯಾತ ವಿಜ್ಞಾನಿ, ಭೌತಶಾಸ್ತ್ರ ವಿಜ್ಞಾನಿ ರಾಮಣ್ಣರು ನನಗೆ 11 ಗಂಟೆಗೆ ಮತ್ತೊಮ್ಮೆ ಕರೆದಿದ್ದಾರೆ, ಏನೋ ಒಂದು ವಿಷಯ ಇದ್ದೇ ಇರ್ತದ ಅಂಥೇಳಿ ಆ ಹುಡುಗ ಭಾಳ ಖುಷಿಪಟ್ಟು ಮರುದಿನ ಬೆಳಿಗ್ಗೆ 11 ಗಂಟೆಗೆ ಹೋಗ್ತಾನೆ. ಆ ಒಂದು ಸಂದರ್ಭದೊಳಗೆ ರಾಮಣ್ಣರು ಹೇಳ್ತಾರೆ, ಅಲ್ಲಪ್ಪ ನೀನು ಭೌತಶಾಸ್ತ್ರ ವಿಷಯದೊಳಗೆ ಫೇಲ್ ಆಗಿರ್ಬೋದು,
ಆದರೆ ಪ್ರಾಮಾಣಿಕತೆ ವಿಷಯದಲ್ಲಿ ಪಾಸ್ ಆಗಿದ್ದೀಯಾ, ನಿನಗಾಗಿ ನಾನು ಇನ್ನೊಂದು ಹುದ್ದೆಯನ್ನು ಸೃಷ್ಟಿ ಮಾಡ್ತೀನಿ, ಪರವಾಗಿಲ್ಲ, ನೀನು ನಮ್ಮ ಜೊತೆಗೆ ಕೆಲಸ ಮಾಡು ಅಂತ ಹೇಳಿ ಅವನಿಗೆ ಕೆಲಸವನ್ನು ಕೊಡ್ತಾರ. ಆ ಹುಡುಗನಿಗೆ ಎಲ್ಲಿಲ್ಲದ ಖುಷಿ ಇದೆ ಅಲ್ವಾ. ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ಅನ್ನೋದು ಇಲ್ಲಿಗೆ ಮುಗಿಲಿಲ್ಲ. ಈಗೇನಾಗತ್ತಂದ್ರೆ ರಾಮಣ್ಣನ ಜೊತೆಗೆ ಆ ಹುಡುಗ ಸುಮಾರು ವರ್ಷಗಳ ಅತ್ಯಂತ ಕಠಿಣ ಪರಿಶ್ರಮದಿಂದ ಕೆಲಸ ಮಾಡ್ತಾನ. ಮುಂದೆ ಆತ ದೊಡ್ಡ ಭೌತ ವಿಜ್ಞಾನಿ ಆಗ್ತಾನ. ಆತನಿಗೂ ಕೂಡ 1983ರಲ್ಲಿ ನೊಬೆಲ್ ಪಾರಿತೋಷಕ ಪ್ರಶಸ್ತಿ, ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಇನ್ ದ ವರ್ಲ್ಡ್. ಸಿ.ವಿ. ರಾಮಣ್ಣರಿಗೆ ಭೌತ ವಿಜ್ಞಾನದಲ್ಲಿ ಅದರ ರಾಮನ್ ಇಫೆಕ್ಟ್ ಅನ್ನೋ ಸಂಶೋಧನೆ ಆಧಾರದ ಮೇಲೆ 1930ರಲ್ಲಿ ಇದೇ ನೊಬೆಲ್ ಪಾರಿತೋಷಕ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿರ್ತಾರ. ಆದರೆ ಈ ಹುಡುಗ ಅವ್ರ ಜೊತೆನೇ ಕೆಲಸ ಮಾಡಿಕೊಂಡು 1983ರಲ್ಲಿ ಅದೇ ಸಿವಿಲಿಯನ್ ಅವಾರ್ಡ್, ನೊಬೆಲ್ ಪಾರಿತೋಷಕ ಪ್ರಶಸ್ತಿಯನ್ನ ಪಡಿತಾನ. ಇದು ಸಾಧನೆ. ಇದು ಹಂಗೆ ಬರಲಿಲ್ಲ. ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ಅಳವಡಿಸಿಕೊಂಡಿದ್ದಕ್ಕಾಗಿ ಈ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಈ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಸುಬ್ರಹ್ಮಣ್ಯ ಚಂದ್ರಶೇಖರ್ ಈ ಒಂದು ಮುಂದೆ ಖ್ಯಾತ ವಿಜ್ಞಾನಿಯಾಗಿ ಬೆಳಗುತ್ತಾರ. ಸೊ ಈ ಒಂದು ಚಾನಲ್ ನನ್ನ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನನಗೆ ಇನ್ನಷ್ಟು ನೀವು ಎಲ್ಲರೂ ಸಹಕಾರ ನೀಡಿ ಅಂಥೇಳಿ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.